ಎಲ್ಲಿಯೂ ಸಹ ಹಿಂದೂಗಳು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಎಲ್ಲಿಯೂ ಗದ್ದಲ ಗೊಂದಲ ಮಾಡೋದಾಗಲಿ ಅಥವಾ ಮುಸ್ಲಿಮರ ಹಬ್ಬದಲ್ಲಿ ಗಲಾಟೆ ಮಾಡೋದಾಗಲಿ, ಚಪ್ಪಲಿ ಹೋಗಿದಾಗಲಿ, ಕಲ್ಲೇಟು ಮಾಡುವಂಥದ್ದು ಯಾರೂ ನಮ್ಮ ಇಡೀ ದೇಶದಲ್ಲಿ ಮಾಡಿದಂಥದ್ದು ಎಲ್ಲಿಯೂ ಒಂದು ಉದಾಹರಣೆ ಇಲ್ಲ. ಆದರೆ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಒಂದು ಮದ ಬಂದುಬಿಟ್ಟಿದೆ. ಇದು ನಮ್ಮದೇ ಸರ್ಕಾರ, ನಾವು ಏನು ಮಾಡಿದ್ರು ಯಾರೂ ಕೇಳೋದಿಲ್ಲ. ಇವೆಲ್ಲ ನೋಡಿದರೆ ನಾಗಮಂಗಲದಲ್ಲಿ ಒಂದು ಮಸೂತಿಯಿಂದ ಪೆಟ್ರೋಲ್ ಬಾಂಬ್ ಒಗಿತಾರೆ, ಕಲ್ಲು ಒಗಿತಾರೆ. ಮದ್ದೂರಿನ ಗಣಪತಿ ಮೇಲೆ ಕಲ್ಲು ಬೀಳ್ತದೆ. ಇಷ್ಟು ಸಣ್ಣ ಹುಡುಗ ಗಣಪತಿ ಮೂರ್ತಿ ಮೇಲೆ ಉಗುಳ್ತಾನೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಅವಮಾನ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಅವಮಾನ ಮಾಡ್ತಾರೆ. ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗಲಾಟೆ ಮಾಡುವಂಥವ್ರು ಮುಸಲ್ಮಾನರು ಬಿಟ್ಟರೆ ನಮ್ಮ ಕಡೆಯಿಂದ ಎಂದೂ ಸಹ ಅವರಿಗೆ ತೊಂದರೆ ಆಗೋಂಥದ್ದಾಗಿಲ್ಲ. ಆದರೆ ಮೊನ್ನೆ ಬಾಗಲಕೋಟೆಯಲ್ಲಿ ಹೋಗ್ತಿರುವಂಥ ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಒಗೆಯುವಂಥದ್ದನ್ನು ಮಾಡಿದವರು ಅವರು. ಮತ್ತು ಒಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಗಿತಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಲೂ ಸಹ ಕಲ್ಲು ಒಗಿತಾರೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಮಸೂತಿಯಲ್ಲಿ? ಅವ್ರದ್ದೇನು ಕೆಲಸ ಇತ್ತಲ್ಲಿ? ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾವೆ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂಥ ಎಲ್ಲ ಮಸೂತಿಗಳನ್ನು ಸೀಜ್ ಮಾಡಬೇಕು. ಅಲ್ಲಿರುವಂಥ ಒಳಗೆ ಏನೇನು ಇಟ್ಟಿರ್ತಾರೆ ಶಸ್ತ್ರಾಸ್ತ್ರಗಳು. ಒಬ್ರು ಯಾರೋ ಹೇಳಿದ್ರೆ ನನಗೆ, ಈಗ ಅಲ್ಲಿ ಒಳಗೆ ಮಸೂತಿಯಲ್ಲಿ ಇವತ್ತು ಕಬ್ಬಿಣ ರಾಡ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೆ ಅನ್ನೋಂಥದ್ದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆಯಾಗಿದೆ. ಅಂದರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯವನ್ನು ಇವತ್ತು ಮಾಡ್ತಾಯಿದ್ದಾರೆ. ಅವ್ರಿಗೇನು ಬೆಂಬಲಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನುವಂಥ ಬೆಂಬಲದಲ್ಲಿ ಇವತ್ತು ನೋಡಿರಿ, ನಾವು ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲ್ರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲ್ರಿ ಪೂರ್ತಿ ನಮ್ಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ನಾವು ತಳಗೆ ಮಾತಾಡ್ತಿದ್ದೇನೆ, ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು, ಅವರು ಇವರು ಇವರೇ ಕೂತಿರ್ತಾರೆ. ಅಂದ್ರೆ ಇಷ್ಟು ಅವ್ರ ಬಳಿ ಏನಾಗಿಬಿಟ್ಟದೆ ಅಂದರೆ, ಕೆಲವೊಂದು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗೆ ಕೆಡೋದು ನಾವು BJPನ ಹೆಂಗೆ ಮಣ್ಣು ಕೊಟ್ಟಿವಿ ಅಂತ ಮಾತಾಡ್ತಾರೆ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದಮೇಲೆ ಒಬ್ಬ IPS SP ಮೇಲೂ ಕಲ್ಲು ಹೋಗೋದ ಮ್ಯಾಗೂ ಬಂಧನ ಯಾರು ಮಾಡಬೇಕು? ಯಾರು ಕಲ್ಲು ಹೋಗದಾರ, ಯಾರು ಚಪ್ಪಲಿ ಹೋಗದಾರ ಅವ್ರಿಗೆ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ಮ ಇದರಲ್ಲೇ ಸಿಕ್ಕಿದೆ. CCTV ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ಮ CCTVಯಲ್ಲಿ ಸಿಕ್ಕಿದೆ. ಹಾಗಾದರೆ ಹಿಂದೂಗಳ ಮೇಲೆ ಕಲ್ಲು ಇದು ಏನು ಲಾಠಿ ಚಾರ್ಜ್ ಮಾಡ್ತೀರಿ? ಅವ್ರ ಕಾಲು ಕೈಗೆ ಮುರಿಯಂಗೆ ನೀವು ಹೀನಾಯ ಮನುಷ್ಯತ್ತಿಲ್ಲಾರ್ದಂಗೆ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀರಿ. ಹಾಗಾದರೆ ಅವ್ರಿಗೆ ಏನು ಮಾಡಿದ್ರಿ? ಏನು ಕ್ರಮ ಕೈಗೊಂಡ್ರಿ? ಇವತ್ತಿನ ತನಕ ಆ ಮುಸ್ಲಿಮ್ ಏನೋ ಜಮಾತ್ ಇದೆ, ಆ ಮಸೂದಿ ಇದೆ, ಪಂಕಾ ಮಸೂದಿ, 8 ಮಂದಿನ ಅರೆಸ್ಟ್ ಮಾಡಿದ್ವಿ. ಅಲ್ಲಿರುವಂಥ ಮೌಲ್ವಿ ಅವ್ರನ್ನೆಲ್ಲ ಒಳಗೆ ಕೂಡಿ ಹಾಕಲಿಕ್ಕೆ 200-300 ಜನ ಹಿಂದಿನ ಬಾಗಿಲೇ ಬಂದು ಸೇರಿದ್ರತ್ತನ್ನೋಂಥದ್ದು ಎಲ್ಲ ಓಪನ್ ಇದೆ. ಯಾರಾದ್ರೂ ಅಂತ ಮುಖ ಸಿಗ್ತದೆ. ಆದರೆ ಅದನ್ನು ಬಂಧನ ಮಾಡಲಾರ್ದೆ ಅವ್ರು ಪ್ರೆಷರ್ ಮಾಡ್ತಾರಂತೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಆ ಕಡೆ 8 ಮಂದಿನ ಅರೆಸ್ಟ್ ಮಾಡಿರಿ, ಈ ಕಡೆ 8 ಮಂದಿ. ಇದೇನಿದು? ಏನು ಇದ್ರ ತೂಕ ಮಾಡ್ಲಕತ್ತೀರಿ? ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು. ನಾನೇ SP ಅವ್ರಿಗೆ ಕೇಳಿದೆ, ಏನು ಇಲ್ಲ ಸರ್ ನಾವೆಲ್ಲ ಮಾಡ್ತಾಯಿದ್ದೀವಿ. ಈ ರೀತಿ ಸರ್ಕಾರದ ಪ್ರೆಷರ್ದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು. ಪೊಲೀಸರ ಇಲಾಖೆ
ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷದಿದ್ದರೂ ಇರಲ್ಲ. ಯಾಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು. ಬೆಳ್ಳಿ ನಮ್ಮ ಇಲ್ಲೇ ಲಾಠಿ ಚಾರ್ಜ್ ಮಾಡೋದು, ನಮ್ಮವ್ರನ್ನೇ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಒಬ್ಬ ಹಿಂದೂ ಕಾರ್ಯಕರ್ತ ಕಲ್ಲು ಒಗ್ದಾನ, ಏನಾದರೂ ಮಸೂದಿ ಮೇಲೆ ಚಪ್ಪಲಿ ಒಗ್ದಾನ, ನಿಮ್ಗೇನಾದ್ರು ದಾಖಲೆ ಇದ್ರೆ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿರಿ. ಯಾರು ತಪ್ಪು ಮಾಡಿದ್ರು ತಪ್ಪೇ. ಈಗ ಅಮಾಯಕ ಹಿಂದೂ ಕಾರ್ಯಕರ್ತನ ಈಗ ಸದೆ ಹೊಡಿದು ಭಯ ಹೊಗ್ಸೋದು, ಸುಮ್ಮನೆ ಮಾರ್ಕೆಟ್ನ ಬಂದು ಇಟ್ಕೊಂಡು ಕೂತೀರಿ. ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದ್ದಲ್ಲ, ಆ ಏರಿಯಾದಾಗ ಅಲ್ಲಿ ಟೈಟ್ ಮಾಡಿಬಿಡ್ರಿ. ಅವ್ರು ಯಾರು ಹೊರಗೆ ಬರಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಅವ್ರ ಪಾಪ ರಾತ್ರಿ ಅವರು ಕೊತ್ತಂಬರಿ ತರ್ಲಕ್ಕೆ, ಬಿರಿಯಾನಿ ಕೊತ್ತಂಬರಿ ತರ್ಲಕ್ಕೂ ಹೋಗ್ತಾರೆ. टमाटो हमारा छोकरा कुछ भी नहीं किया, कोतंबरी लेने के लिए गया था, हमको पकड़ लिया. ನೋಡಿ ಎಷ್ಟು ಚಂದ ಹೇಳ್ತಾರೋ. ಅವ್ನು ರಾತ್ರಿ ಒಂದಕ್ಕೆಲ್ಲ ಕೊತ್ತಂಬರಿ ಸಿಗ್ತೈತನ್ರಿ, ಆ ಕೆ ಜಿ ಹಳ್ಳಿ ಒಳಗೆ ಹೇಳ್ತಿದ್ರು. ಅಂದ್ರೆ ಅವರಿಗೆ ಅಲ್ಪಸಂಖ್ಯಾತರಂದ್ರೇನು, ನಮ್ಮ ಸಂವಿಧಾನ ಪ್ರಕಾರನೇ ಅವನಿಗೂ ಅಷ್ಟೇ ನ್ಯಾಯ ಐತಿ, ನಮಗೂ ಐತಿ. ನೀವು ಪೊಲೀಸರು ಆ ಮಸೂತಿ ಮುಂದೆ ಹೋಗ್ಬೇಡ್ರಿ, ಈ ಮಸೂತಿ ಮುಂದೆ ಹೋಗ್ಬೇಡ್ರಿ ಅಂತ ನೀವು ರೆಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತು ಇದೇನು ಭಾರತ ದೇಶನಾಗೈತೋ ಏನು ಪಾಕಿಸ್ತಾನದಾಗೈತೋ? ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡೋದು ಕಲೀರಿ. ಸರ್ಕಾರಗಳು ಬರ್ತಾವೆ ಹೋಗ್ತಾವೆ, ಏನೋ ನಮ್ಮ ಸರ್ಕಾರ ಹೇಳ್ತದ, CM ಹೇಳ್ತಾರೆ, ಅಮಾಯಕ ಜನರನ್ನು ಇದೇ ರೀತಿ. ಇವತ್ತು ನೋಡ್ರಿ ಪಾಪ ಎರಡು ಕಡೆ ನಾವು ಹೋಗಿದ್ವಿ, ಒಂದು ಕಲ್ಲು ಪೂರ್ತಿ ಇಂತಲ್ಲಿ ಒಳಗೆ ಸಿಕ್ಕಿದೆ ಇಷ್ಟು ದೊಡ್ಡದು. ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇಲ್ಲಿ ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವುದೇ ಹೋದರೂ ಮೊದಲು ಆ ಮಸೂತಿಗಳನ್ನು ಚೆಕ್ ಮಾಡಬೇಕು, ಆ ಮಸೂತಿಗಳನ್ನು ಬ್ಯಾನ್ ಮಾಡಬೇಕು. ನೀವು ನಮ್ಮ ಮಾಡ್ತಿರಲ್ಲ, ಯಾವುದಾದ್ರು ನಮ್ಮ ದೇವಸ್ಥಾನದಿಂದ ಒಂದು ಕಲ್ಲು ಬಿದ್ದೈತಾನೆ ಭಾರತದಾಗ ಹೇಳ್ರಿ. ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮಕ್ಕೆ ಕಲ್ಲು ಒಗ್ದಾರ ಅಂತ ಒಂದು ಸಾಕ್ಷಿ ಹೇಳ್ರಿ. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕುಡಿಸ್ಕೊಂಡ್ರಿ. ಇನ್ನೂವರೆಗೆ ಅದು ಆ ಬಂಕ ಮಸ್ಜಿದ್ ಅಧಿಕೃತ ಐತು ಇಲ್ಲ ಅನ್ನೋಂಥದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದು ಏನು ದಾಖಲೆನೇ ಇಲ್ಲ, ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡೋದು, 24 ತಾಸು ನೀರು ಕೊಡೋದು. ಮತ್ತು ಅಲ್ಲಿ ಏನೋ ಒಬ್ಬ ಕಾಂಗ್ರೆಸ್ ಅಂತ ಲೀಡ್ರು ಅವ ಬಂದರೆ SP DSP ಎದ್ದು ನಿಂದಿರ್ತಾರೆ, ಸರ್ ಅಂತಾರ್ತು. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ? ಪೊಲೀಸರು ನೋಡಿದ್ರೆ ನಡಗಬೇಕು. ಅದು ಬಿಟ್ಟು ನೀವು ಅಂತ ಯಾವೇ ಇರಲಿ, ಯಾವುದೇ ಪಾರ್ಟಿ ಏನೋ ಪದಾಧಿಕಾರಿ ಅದ, ಅವನು ಮುಖ್ಯಮಂತ್ರಿಯಾ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾ ಅಥವಾ ಯಾವುದಾದ್ರೂ MLA ಅಂಥವನಿಗೆ ನೀವು ಪೊಲೀಸ್ ಅಧಿಕಾರಿಗಳು ನೀವು ಗೌರವ ಕೊಡೋದು, ಮಾತಾಡೋದು, ಇದೇನಾಗ್ತದೆ ಅಂದರೆ ನಮ್ಮ ಹಿಂದೂಗಳ ಕಾರ್ಯಕರ್ತರನ್ನು ಪ್ರಚೋದನೆ ಮಾಡ್ದಂಗೆ ಆಗ್ತದೆ. ನೀವು ಒಂದು ಸೈಡಾಗಿ ಬರೀ ಅವ್ರು ಹೇಳಿದ್ದನ್ನು ಕೇಳೋದಲ್ಲ, ಅವ್ರು ನೀವು ಕರೆದ ಶಾಂತಿ ಸಭೆಗೂ ಬರೋದಿಲ್ಲ, ಬರೀ ಹಿಂದೂಗಳನ್ನು ಕರಿತೀರಿ. ಅವ್ರು ಶಾಂತಿ ಸಭೆ ಬರಲಿ ಅಂದರೆ ಆ್ಯಕ್ಷನ್ ತೊಗೋರಿ ಅವ್ರ ಮೇಲೆ. ಇದು ನಡೀದಿಲ್ಲ ಅಂತ ಹೇಳ್ರಿ. ನೀವು ಇದೇ ರೀತಿ ಉದ್ದಟತನ, ಇದೇ ರೀತಿ ನಿಮ್ಮ ಶಾಂತಿ ಹಿಂದೂಗಳಿಂದ ಭಂಗ ಆಗಿಲ್ಲ. ಏನಾದರೂ ಶಾಂತಿ ಭಂಗ ಆಗಿದ್ದು ಅವರಿಂದಲೇ, ಆ ಮಸೂತಿಯಿಂದಲೇ. ಕ್ರಮ ತಗೋಬೇಕಾಗಿದ್ದು ಅವ್ರ ಮೇಲೇ. ಹಿಂದೂಗಳ ಮೇಲೆ ಇದೇ ರೀತಿ ನೀವು ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡ್ತೀನಿ, ಪಾಪ ಅವ್ರು ರಾತ್ರಿ ಹೋಗಿ ಮನ್ಯಾಗ ಅವ್ರಿಗೆ ತಂದೆ ತಾಯಿಗೆ ಅಂಜಿಸ್ತೀನಿ, ಇದು ಬಿಡದೇ ಇದ್ದರೆ ಶಾಂತಿ ಆಗೋದಿಲ್ಲ. ಯಾರು ತಪ್ಪಿದಸ್ತರದಾರ, ನಮ್ಮಲ್ಲಿ ಯಾರು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ. ಏನೂ ಮಾಡಲಾರ್ದವ್ರನ್ನಾಗ ಇವತ್ತು ಪಾಪ ಅವನು 3 ಕಡೆ ಕೈ ಮುರಿದದ ಒಬ್ಬಂದು. ನಿಮ್ಮ IPS ಅಧಿಕಾರಿಗಳು ಹೊಡಿತಾರಂದ್ರೂ ನೀವು ಮತ್ತೆ ಶಾಂತಿ ಹೇಳಕ್ಕೆ ಬರ್ತಿರಲ್ರಿ. ಇನ್ನೂ 2 ದಿವಸ ಇವ್ರಿಗೆ ಮುಲಾಜಿನಾಗ ನೀವು ಕೆಲಸ ಮಾಡೋರು.